ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮಗೆ ಬೆಳಿಗ್ಗೆ ಹೇಳಿದೆ ಇವತ್ತು ಬಿಗ್ ಬಾಸ್ ಸೀಸನ್ 12 ಪ್ರೆಸ್ ಮೀಟ್ ಇದೆ ಅಂತಂದ್ಬಿಟ್ಟು. ಈಗ ಬಿಗ್ ಬಾಸ್ ಸೀಸನ್ 12 ಪ್ರೆಸ್ ಮೀಟ್ ಕೂಡ ಶುರುವಾಗಿದೆ. ಈಗ ಕಂತೆಗಳು ಏನು ಓಡಾಡ್ತಿತ್ತು, ಎಲ್ಲರೂ ತಲೆಯಲ್ಲಿ ಈಗ ಒಂದು ಕ್ವಶನ್ ಓಡಾಡ್ತಿತ್ತು. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 12 ನ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು. ಈಗ ಅಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ನ ಒಂದೇ ಅಲ್ಲ, ಮುಂದೆನೂ ಕೂಡ ಇಲ್ಲಿ ಸ್ವಲ್ಪ ದಿವಸ ಅವರೇ ಹೋಸ್ಟ್ ಮಾಡ್ತಾರಂತ ಕೂಡ ಈಗ ಗೊತ್ತಾಗಿದೆ. ನಿಮಗೆ ಗೊತ್ತು, ಈಗ ಅಗ್ರಿಮೆಂಟ್ ಅಂದ್ಮೇಲೆ ಈಗ 10 ಸೀಸನ್ ಅವರೇ ನಡೆಸ್ಕೊಡ್ತೀನಿ ಅಂತ ಫಸ್ಟ್ ಒಂದು ಅಗ್ರಿಮೆಂಟ್ ಆಗಿತ್ತು. ಅದಾದ್ಮೇಲೆ 11ನೇ ಸೀಸನ್ ಕೂಡ ಅವರೇ ಕಂಟಿನ್ಯೂ ಮಾಡಿದ್ರು. ಈಗ 12ನೇ ಸೀಸನ್ ಕೂಡ ಅವರೇ ಕಂಟಿನ್ಯೂ ಮಾಡ್ತಾರೆ. ತುಂಬಾನೇ ಖುಷಿ ವಿಚಾರ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಬಿಗ್ ಬಾಸ್ ಅಂದಿದ ತಕ್ಷಣ ಇಲ್ಲಿ ಫಸ್ಟ್ ನೆನಪಾಗತ್ತೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಅಂದ್ರೆ ಇಲ್ಲಿ ಬಿಗ್ ಬಾಸ್ ಅಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು. ಮತ್ತೆ ಬಿಗ್ ಬಾಸ್ ನ ಯಾರು ಕೂಡ ನೋಡಿಲ್ಲ. ಇಲ್ಲಿ ಆಲ್ಮೋಸ್ಟ್ ಯಾರು ಬಿಗ್ ಬಾಸ್ ಅಂತ ಕೇಳಿದ್ರೆ ಎಲ್ಲರೂ ಉತ್ತರನೂ ಒಂದೇ ಆಗಿರುತ್ತೆ. ಯಾರು ಅಂದ್ರೆ ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಂತ. ಇನ್ನು ಈ ಒಂದು ಪ್ರೋಗ್ರಾಮ್ ನ ನೀವು ನೋಡಿದೀರಾ, ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ನಡೆಸ್ಕೊಟ್ಟಿಲ್ಲ ಅಂತಂದ್ರೆ, ನಿರೂಪಣೆ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಬಿಗ್ ಬಾಸ್ ನೇ ನೋಡಲ್ಲ ಅಂತಂದ್ಬಿಟ್ಟು ಕೂಡ ಕೆಲವೊಬ್ರು ಹೇಳ್ತಾರೆ. ಆಲ್ಮೋಸ್ಟ್ ಇವಾಗ ಪ್ರೆಸ್ ಮೀಟ್ ಅಲ್ಲಿ ಕೂಡ ಆ ಒಂದು ವಿಟಿಗಳನ್ನ ತೋರಿಸಿದ್ರು. ಜನರ ಅಭಿಪ್ರಾಯ ಮತ್ತೆ ಅಭಿಮಾನಿಗಳ ಅಭಿಪ್ರಾಯ ಏನಿದೆ, ಮತ್ತೆ ಬಿಗ್ ಬಾಸ್ ಸೀಸನ್ 12 ಗೆ ಯಾರ್ಯಾರು ಕಂಟೆಸ್ಟೆಂಟ್ ಬಂದಿದ್ರು ಅವರೊಂದು ಅಭಿಪ್ರಾಯ ಕೂಡ ಇಲ್ಲಿ ತೋರಿಸಿದ್ರು. ಮತ್ತೆ ಖುಷಿ ವಿಚಾರ, ಕೊನೆಯದಾಗಿ ಈಗ ಎಂಡ್ ಕೂಡ ಆಗಿದೆ. ಏನು ಅಂತಂದ್ರೆ ಕಂತೆಗಳು ಹೋಗಿದೆ. ಈಗ ಬಿಗ್ ಬಾಸ್ ಸೀಸನ್ 12 ನ ಹೋಸ್ಟ್ ಮಾಡೋದು ಕಿಚ್ಚ ಸುದೀಪ್ ಅವರು ಅಂತ ಗೊತ್ತಾಗಿದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಮತ್ತೆ ಇವಾಗ ಒಬ್ಬೊಬ್ರು ಅನ್ಕೊಂತೀರಾ, ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ. ಹೌದು, ಕಿಚ್ಚ ಸುದೀಪ್ ಅವ್ರು ಮಾಡೋದು ತುಂಬಾನೇ ಖುಷಿ ಇದೆ ಅಂತ ಹೇಳ್ತಾರೆ. ಇಲ್ಲ ಬೇರೆ ಯಾರಿಗಾರು ಚಾನ್ಸ್ ಕೊಡಬೇಕಿತ್ತು ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ಸುತ್ತೆ? ಇಲ್ಲಿ ಖುಷಿ ಆಯ್ತಾ ಅಥವಾ ಬೇಜಾರಾಯ್ತಾ, ಅಥವಾ ಬೇರೆ ಯಾರಾದ್ರೂ ಹೋಸ್ಟ್ ಬರಬೇಕು ಅಂತ ನೀವೇನಾದ್ರೂ ಕಾಯ್ತಾ ಇದ್ರ, ಅಥವಾ ಕಿಚ್ಚ ಸುದೀಪ್ ಅವ್ರನ್ನ ನಡೆಸ್ಕೊಡ್ಬೇಕಿತ್ತು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯನೂ ಅದೇ ಇತ್ತ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನು ಯಾವ ಒಂದು ಹೊಸ ಅಪ್ಡೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ, ಬಿಗ್ ಬಾಸ್ ಟೀಮ್ ಇಂದ ಬರುತ್ತೆ ಅಂತ ಗೊತ್ತಾದ್ಮೇಲೆ ಆ ಒಂದು ವಿಡಿಯೋನ ಕೂಡ ಮಾಡ್ತೀನಿ. ನಿಮ್ಗೆ ಬಿಗ್ ಬಾಸ್ ಏನಾದ್ರು ಒಂದು ಕನ್ಫ್ಯೂಷನ್ ಏನಾರ ಇತ್ತು ಅಂತಂದ್ರೆ ಅದನ್ನು ಕೂಡ ಈ ಮೂಲಕ ಪ್ರಶ್ನೆ ಕೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಒಂದೊಂದೇ ಅಪ್ಡೇಟ್ ಏನು ಸಿಗ್ತಾ ಇರುತ್ತೆ ಆ ಅಪ್ಡೇಟ್ನ ಕೂಡ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.